ಮಧ್ವಾಚಾರ್ಯರ, ವಿಜಯೇಂದ್ರ ಸ್ವಾಮಿಗಳವರ, ರಾಘವೇಂದ್ರ ಸ್ವಾಮಿಗಳವರ ಸಂಪ್ರದಾಯ ಪದ್ಧತಿಗಳಾದ್ದರಿಂದ ಈ ಚಾತುರ್ಮಾಸ್ಯ ವ್ರತ ಅನ್ನುವಂಥದ್ದು ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು ಮತ್ತು ನಮಗೆ ಅತ್ಯಂತ ಪುಣ್ಯದಾಯಕವಾಗಿರ್ತಕ್ಕಂಥದ್ದು. ಇಂತಹ ಒಂದು ಶುಭ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ನಾವು ದಾನ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುವಂತಹದ್ದು ಎಲ್ಲರಿಗೂ ತಿಳಿದಂತಹ ವಿಷಯ. ಈ ಒಂದು ಹಿನ್ನೆಲೆಯಲ್ಲಿ ಇನ್ನೇನು ನಾಡದ್ದು 2ನೇ ತಾರೀಕು ನಾವು ಚಾತುರ್ಮಾಸ್ಯ ದೀಕ್ಷಾ ಬದ್ಧರಾಗ್ತಾ ಇದ್ದೇವೆ. ಆ ಶುಭ ಸಂದರ್ಭಕ್ಕೆ ನಮ್ಮ ಶ್ರೀಮಠದ ಸಮಸ್ತ ಶಿಷ್ಯರು ಹಾಗೂ ಭಕ್ತರು, ವೈಶ್ಯ ಭಕ್ತ ವೃತ್ತದವರು ಎಲ್ಲರೂ ಕೂಡ ಮಂತ್ರಾಲಯ ಕ್ಷೇತ್ರದಲ್ಲಿ ನಮ್ಮ 12ನೇ ಚಾತುರ್ಮಾಸ್ಯದ ಅವಧಿಯಲ್ಲಿ ಎಲ್ಲ ಬಂದು ರಾಯರ ದರ್ಶನ, ಮೂಲರಾಮ ದೇವರ ದರ್ಶನ, ಅದೇ ರೀತಿಯಾಗಿ ಪ್ರಸಾದ ಇವೆಲ್ಲ ತೆಗೆದುಕೊಂಡು ಉದ್ಧತರಾಗಬೇಕು ಅಂತ ಹೇಳ್ತಾ ಈಗ ಗಂಗಾವತಿಯಲ್ಲಿ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮ, ಮುದ್ರಾಧಾರಣೆ ಇತ್ಯಾದಿ ಕಾರ್ಯಕ್ರಮ, ರಾತ್ರಿಗೆ ನಾವು ಹೈದರಾಬಾದಿಗೆ ಭಾಗ್ಯನಗರಕ್ಕೆ ಸೇರಬೇಕಾಗಿರೋದ್ರಿಂದ ಹೆಚ್ಚಿನ ಸಮಯವನ್ನು ನಾನು ಬೆಳೆಸದೆ